ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಥಂಬ್ನೇಲ್ ನೋಡಿರ್ತೀರ ಆಲ್ರೆಡಿ. ಇವತ್ತು ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತಲ್ಲ, ನಾನು ಆಲ್ರೆಡಿ ನೆನ್ನೆನೆ ಟ್ರೈ ಮಾಡಿ ನೋಡಿದೆ. ಇದು ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇರೋದು. ಮುದ್ದೆ ಮಾಡೋದು ಆಕ್ಚುಲಿ ಸ್ವಲ್ಪ ಕಷ್ಟ ಅಂತ ನಾವೆಲ್ಲರೂ ಅನ್ಕೊಳ್ತೀವಿ. ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಜೊತೆಗೆ ಮುದ್ದೆನೂ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಮುದ್ದೆ ಮಾಡಿರೋ ವಿಡಿಯೋನ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದೀನಿ. ಮುದ್ದೆನ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಬೇರೆ ಅಡುಗೆಗಳೆಲ್ಲ ಮಾಡಿ ಅದು ಎಷ್ಟೊಂದು ಸರಿಯಾಗಿ ಬಂದಿಲ್ಲ, ಕೆಲವೊಂದು ಸರಿಯಾಗಿ ಬಂದಿರೋದು ಇದೆ. ಮುದ್ದೆ ಮಾಡಕ್ಕೆ ನೆನ್ನೆ ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು. ಆಕ್ಚುಲಿ ಹೇಗೆ ಸರಿಯಾಗಿ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಬೈ ಗಾಡ್ಸ್ ಗ್ರೇಸ್ ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯ್ತು ನಾನು ಮಾಡಿರೋಂಥ ಮುದ್ದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮುದ್ದೆನ ನಾವು ಯೂಶಲಿ ಸಪ್ಪೆಸರು ಜೊತೆಗೆ ಮಾಡ್ಕೊಂಡು ತಿಂತೀವಿ. ನಮ್ ಕಡೆ ಸಪ್ಪೆಸರು ಅಂತ ಹೇಳ್ತಾರೆ, ಕೆಲವೊಂದ್ ಕಡೆ ಉಪ್ಪೆಸರು ಅಂತಾನು ಕೂಡ ಹೇಳ್ತಾರೆ. ಅಂಡ್ ಮಸಬ್ ಜೊತೆ ತಿಂತೀವಿ, ಬಸ್ಸಾರ್ ಜೊತೆಗೆ ತಿಂತೀವಿ, ಅಂಡ್ ಕಾಯಿ ಚಟ್ನಿ ಜೊತೆಗೂ ಸಹ ಮುದ್ದೆನ ತಿಂತಾರೆ. ಅಂಡ್ ನಾನು ಮೊಸರು ಬಜ್ಜಿ ಜೊತೆಗೆ ಮುದ್ದೆನ ಮಾಡಿದ್ದೀನಿ. ಬಿಕಾಸ್ ನಾನು ಜಾಸ್ತಿ ಮನೆಯಲ್ಲಿ ಮೊಸರು ಇಟ್ಟಿರ್ತೀನಿ. ಸೊ ಹಾಗಾಗಿ ಮೊಸರು ಬಜ್ಜಿ ಮಾಡೋದು ನನಗೆ ಈಸಿ ಅಂತ ಅನ್ನಿಸ್ತು. ಅದು ತುಂಬಾ ಸಿಂಪಲ್ ಕೂಡ ಮಾಡೋದು. ಹಾಗಾಗಿ ನಾನು ಮುದ್ದೆ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೀನಿ. ಸೊ ಹೇಗ್ ಮಾಡಿದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಮ್ಮನೇಲಂತೂ ಮೊದಲು ವೀಕ್ಲಿ ಆಲ್ಮೋಸ್ಟ್ ಒಂದು 3 to 4 ಟೈಮ್ಸ್ ಮುದ್ದೆನೆ ಮಾಡಿರ್ತಿದ್ವಿ. ರಾತ್ರಿ ಹೊತ್ತು ನಾನು ಜಾಸ್ತಿ ಮುದ್ದೆನೆ ತಿಂತಾ ಇದ್ದಿದ್ದು. ಬಟ್ ಈ ನಡುವೆ ಈ ಮನೆಗೆ ಬಂದಾದ್ಮೇಲೆ ನಾನು ಮುದ್ದೆನೆ ತಿಂದಿರ್ಲಿಲ್ಲ. ಅಂದ್ರೆ ಹೋಟೆಲ್ ಹೋಗಿ ಮಾಡಿದ್ರೆ ಸಿಗುತ್ತೆ ಮುದ್ದೆ, ಬಟ್ ಮನೇಲಿ ಮಾಡಿರೋವಷ್ಟು ಒಂದು ಟೇಸ್ಟ್ ಇರೋದಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಟೇಸ್ಟ್ ಆಲ್ಮೋಸ್ಟ್ ಒಂಥರ ಚೆನ್ನಾಗೇ ಇರ್ತಿತ್ತು ಆ ಹೋಟೆಲಲ್ಲೂ ಕೂಡ, ಬಟ್ ಮನೇಲಿ ಮಾಡುವಂತ ಒಂದು ಫೀಲೇ ಬೇರೆ. ನಾನು ಮುದ್ದೆ ಮಾಡೋದು ತುಂಬಾ ಕಷ್ಟ, ಅಯ್ಯೋ ಇದನ್ನ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂತೀನಿ, ಆಮೇಲೆ ತುಂಬಾ ಕಷ್ಟ ಇರುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಮುದ್ದೆ ಮಾಡೋದು ತುಂಬಾ ಸಿಂಪಲ್ ಆಗಿತ್ತು. ಅಂಡ್ ತುಂಬಾ ಖುಷಿ ಆಯ್ತು ನನ್ಗೆ ಮುದ್ದೆ ಕಟ್ಟೋವಾಗಂತೂ. ಎಸ್ಪೆಷಲಿ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು ಆ ಪ್ರಾಸೆಸ್ನ. ನಾನು ಚೆನ್ನಾಗಿ ಬರಲ್ವೇನೋ ಅಂತೆಲ್ಲ ಅನ್ಕೊಂಡಿದ್ದೆ. ವಿಡಿಯೋ ಮಾಡೋವಾಗ ಇದನ್ನೇನಾದ್ರೂ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಒಂಥರ ಫನ್ ಅನ್ನೋ ತರ ಆಗೋಗುತ್ತೆ. ಯಾಕಂದ್ರೆ ಅದಷ್ಟು ಚೆನ್ನಾಗಿ ನಾನು ಮಾಡಲ್ವೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಮಾಡಿದಾಗಂತೂ ನನಗೆ ಆ ಎಂಡ್ ರಿಸಲ್ಟ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾನೇ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು. ಈವನ್ ಟೇಸ್ಟ್ ವೈಸ್ ಕೂಡ ಅಷ್ಟೇ. ಬೇರೆ ಎಲ್ಲಾ ರೆಸಿಪೀಸ್ ನಾನು ಇವತ್ತವರೆಗೂ ಏನೇನು ಟ್ರೈ ಮಾಡಿದ್ದೆ ಅದೆಲ್ಲದಕ್ಕಿಂತ ಜಾಸ್ತಿ ಚೆನ್ನಾಗಿತ್ತು. ಮುದ್ದೆ ಇಸ್ ದಿ ಬೆಸ್ಟ್ ಅನ್ನೋಷ್ಟು ಚೆನ್ನಾಗಿ ನಾನು ಮುದ್ದೆ ಮಾಡಿದ್ದೀನಿ. ಸುಮ್ಮನೆ ನನ್ನನ್ನು ನಾನು ಹೊಗಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಿಲ್ಲ. ಇಷ್ಟು ದಿವಸ ಏನೇನು ತಿಂಡಿ ಅಡುಗೆಗಳನ್ನ ನಾನು ಮಾಡಿದ್ದೆ, ಅಷ್ಟರಲ್ಲಿ ಮುದ್ದೆ ಮಾಡಿದ್ದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನ್ನಿಸ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ತುಂಬಾ 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 ಖುಷಿ ಕೊಡ್ತು. ಸೊ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ನಾನು ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡೋದಕ್ಕೆ ಈ ಥರ ಚಿಕ್ಕ ಬಾಯಿ ಇರೋವಂಥ ಒಂದು ತಪ್ಪಲೆ ತಗೊಂಡ್ರೆ ಒಳ್ಳೆಯದು. ನೀರಿನ ಜೊತೆಗೆ ಇವಾಗ ನಾನು ಒಂದು 1/2 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡೆ. ನೀವು ಬೇಕಾದರೆ ಒಂದು 2 ರಿಂದ 3 ಚಮಚ ಹಾಕ್ಕೋಬಹುದು. ಆ್ಯಂಡ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅದರೊಳಗಡೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಅದು ಉಕ್ಕು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಏನಕ್ಕೆ ಈ ಥರ ಸ್ಟಾರ್ಟಿಂಗಲ್ಲಿ ಬರೀ 2 ಅಥವಾ 3 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಕಲಿಸ್ತೀವಿ ಅಂದರೆ ಮುದ್ದೆ ಚೆನ್ನಾಗಿ ಆಗಬೇಕು, ಗಂಟಿಲ್ದೆ ಆಗಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಅದರೊಳಗಡೆ ಕಲಿಸ್ತೀವಿ. ಉಕ್ಕು ಬಂದಾದಮೇಲೆ ನಾನು 2 ಬೌಲಷ್ಟು ರಾಗಿ ಹಿಟ್ಟನ್ನು ತಪ್ಪಲೆ ಒಳಗಡೆ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ 4 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕಂಪ್ಲೀಟಾಗಿ ಎಲ್ಲ 4 ಬೌಲನ್ನು ಒಟ್ಟಿಗೆ ಹಾಕಬಾರ್ದು. 2 ಬೌಲ್ ಅಥವಾ 1 ಬೌಲ್ ಹಾಕಾದ್ಮೇಲೆ ಇದನ್ನು ಹಿಟ್ಟಿನ ದಬ್ಬೆ ಅಂತ ಕರಿತೀವಿ. ಇದೇನು ಕಡ್ಡಿ ಥರ ಅದು ಕಾಣಿಸ್ತಿದೆಯಲ್ಲ, ಅದನ್ನು ಹಿಟ್ಟಿನ ದಬ್ಬೆ ಅಂತ ಕರಿತೀವಿ. ಅದರಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಒಂದು 15 ನಿಮಿಷದವರೆಗೂ ಹಿಟ್ಟು ಚೆನ್ನಾಗಿ ಬೇಯಬೇಕು. ಅದರೊಳಗಡೆ ಆ ಹಿಟ್ಟಿನ ದಬ್ಬೆನ ಹಾಗೆ ಇಟ್ಟು ಬಿಟ್ಬಿಡ್ಬೋದು ಬೇಕಾದರೆ. ಬಟ್ ಆದರೆ ಅದನ್ನು ಅವಾಗ ಕಲಿಸೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಬರೀ ಹಾಗೆ ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ರೆ ಸಾಕು. ಕಲಿಸೋದು ಎಲ್ಲ ಮಾಡೋಕ್ಕೆ ಹೋದರೆ ಸ್ವಲ್ಪ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಹಾಗೆ ಬೇಯೋದಕ್ಕೆ ಬಿಟ್ಬಿಡಬೇಕು. ಹಿಟ್ಟು ಚೆನ್ನಾಗಿ ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಿ ನಾವು ಇವಾಗ ಇಲ್ಲೊಂದು ಕೋಲ್ ಥರ ಉಪಯೋಗಿಸ್ತಿದ್ದೀನಲ್ಲ, ಅಂದರೆ ಸಪೋರ್ಟಿಗೆ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕವಗಟ್ಟಿಗೆ ಅಂತಲೂ ಕರೀತಾರೆ, ಅಥವಾ ಮುದ್ದೆ ಕೋಲು ಅಂತಲೂ ಕರೀತಾರೆ, ಅಥವಾ ಕವಗೋಲು ಅಂತಲೂ ಕೂಡ ಕರೀತಾರೆ. ನಮ್ಮ ಕಡೆ ಹಾಗೆ ಕರೆಯೋದು. ಸೊ ಅದನ್ನು ಸಪೋರ್ಟಿಗೆ ಇಟ್ಕೊಂಡು ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಮಾಡೋವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಅದು ಮುದ್ದೆ ಎಲ್ಲ ಸ್ವಲ್ಪ ಗಟ್ಟಿಯಾದಂಗೆ ಅನಿಸಿರುತ್ತಲ್ವ. ಹಾಗಾಗಿ ಕೈಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರಬೇಕು. ಆ ಹಿಟ್ಟಿನ ದಬ್ಬೆನ ಆ ಮುದ್ದೆ ಒಳಗಡೆ ತಿರುಗೋದಕ್ಕೆ ಸ್ವಲ್ಪ ಶಕ್ತಿ ಇರಬೇಕು. ಇಲ್ಲಾಂದರೆ ಒಳ್ಳೆ ಪ್ರಾಕ್ಟೀಸ್ ಇರಬೇಕು. ಸೊ ಫಸ್ಟ್ ಟೈಮ್ ಮಾಡೋವಾಗ ಆಬ್ವಿಯಸ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಾನು ಸಹ ಸ್ವಲ್ಪ ತುಂಬ ಕಷ್ಟಪಟ್ಟು ಅಡ್ಜಸ್ಟ್ ಮಾಡಿಕೊಂಡು
ಹೇಗೆ ಕುತ್ಕೊಳ್ಳೋದು ಅಂತಲೂ ನನಗೆ ಅದ್ರ ಮೇಲೆ ಸ್ವಲ್ಪ ಸರಿಯಾಗಿ ಗೊತ್ತಾಗ್ತಿರಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ತಪ್ಪಲೆ ಬೇರೆ ಸ್ವಲ್ಪ ಜಾರುತ್ತೆ ಅಂತ ಅನಿಸೋದು. ಆಮೇಲೆ 2 ಕೈ ಯೂಸ್ ಮಾಡಿ ನಾನು ಹಿಟ್ಟನ್ನು ತಿರುಗೋಕೆ ಹೋದ್ರೂ ತಪ್ಪಲೆ ಸ್ವಲ್ಪ ಜಾರುತ್ತೆ ಅಂತ ಅನಿಸೋದು, ಕೌಗಟ್ಟಿಗೆ ಹಿಂದೆ ಹೋಗ್ಬಿಡೋದು, ಆ ಥರ ಎಲ್ಲ ಆಗ್ತಾಯಿತ್ತು. ನಮ್ಮಮ್ಮ ಮಾಡೋವಾಗ ಬರೀ ಕಾಲಲ್ಲೇ ಸಪೋರ್ಟ್ ಇಟ್ಕೊಂಡು, ಬಟ್ಟೆ ಸಪೋರ್ಟ್ ಇಟ್ಕೊಂಡು ಹಾಗೆ ಮಾಡ್ತಾರೆ. ಬಟ್ ನಾನು ಆ ಥರ ಟ್ರೈ ಮಾಡೋಣ ಅಂತ ಹೋದರೆ ತಪ್ಪಲೆ ಬೇರೆ ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ಸುಡ್ತಾ ಇತ್ತು. ಅದಕ್ಕೆ ಬೇಡ ಅಂತ ನಾನು ಕವ್ಗಟ್ಟಿಗೆ ಯೂಸ್ ಮಾಡಿಕೊಂಡೇ ಮುದ್ದೆ ತಿರುಗೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಒಂದು ಕಡೆ ಇನ್ನೊಂದು ಏನು ಅನ್ನಿಸ್ತಾ ಇತ್ತು ಅಂದರೆ ಹಿಟ್ಟೆಲ್ಲಿ ಗಟ್ಟಿಯಾಗೋಗ್ಬಿಡುತ್ತೋ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಅದು ಹೀಗೆ ಟ್ರೈ ಮಾಡ್ತಾ ಹೋದರೆ ಎಲ್ಲಿ ತಣ್ಣಗಾಗೋಗ್ಬಿಡುತ್ತೋ, ಕರೆಕ್ಟಾಗಿ ಮುದ್ದೆ ಕಟ್ಟೋದಕ್ಕಾಗೋದಿಲ್ವೋ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಮಾಡದೆ ಬಿಟ್ಬಿಟ್ರೆ ಕರೆಕ್ಟಾಗಿ ಅದು ಗಂಟೆಲ್ಲ ಹೋಗೋದಿಲ್ಲ. ಇದೊಂದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು ಆ್ಯಕ್ಚುಲಿ. ಅದನ್ನು ಮುದ್ದೆ ಮಾಡುವಾಗ ಈ ಥರ ಕಲಿಸ್ಕೊಳ್ಬೇಕು. ಅದು ಕಲಿಸೋದೇ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇರೋವಂಥದ್ದು. ಬಟ್ ಇದನ್ನು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ 100% ಮುದ್ದೆ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಟ್ರೈ ಮಾಡ್ತಾ ಮಾಡ್ತಾ ಒಂದು ಗ್ರಿಪ್ ಸಿಗ್ತಾ ಹೋಗುತ್ತೆ. ಸ್ವಲ್ಪನೇ ನಿಧಾನಕ್ಕೆ ನಾನು ಹಿಟ್ಟು ಕಲಿಸ್ತಾ ಅದು ಟ್ರೈ ಮಾಡಿದೆ. ಆ್ಯಂಡ್ ಒಂದು ಒಳ್ಳೆ ಹದಕ್ಕೆ ಬರ್ತಾ ಹೋಯಿತು. 2 ಕೈ ಯೂಸ್ ಮಾಡುವಾಗ ಸ್ವಲ್ಪ ತಪ್ಪಲೆ ಜಾರುತ್ತೆ ಅಂತ ಅನ್ನಿಸ್ತಿತ್ತು. ಆ ಟೈಮಲ್ಲಿ ನಾನು ಬರೀ 1 ಕೈಯಿಂದ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಕೆಲವೊಂದು ಸರಿ 2 ಕೈ ಯೂಸ್ ಮಾಡಿಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಾಯಿದ್ದೆ. ಹಾಗೆ ಹಾಗೋ ಹೀಗೋ ಮಾಡಿ ಕಷ್ಟಪಟ್ಟು ಹಿಟ್ಟನ್ನು ಒಂದು ರೇಂಜಿಗೆ ಕಲಿಸ್ತಾ ಬಂದೆ. ಅದು ಯಾವಾಗ ಕರೆಕ್ಟಾಗಿ ಮಿಕ್ಸ್ ಆಗ್ತಿದೆ ಅಂತ ಅನ್ನಿಸ್ತು. ಆಮೇಲೆ ಬರೀ ಹಿಟ್ಟು ಕಾಣೋದಿಲ್ಲ, ಅಂದರೆ ಆ ಗಂಟೆಲ್ಲ ಇರೋದಿಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ ನಮಗೆ ಅದನ್ನು ಮಾಡ್ತಾ. ನಾನು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಹೇಳಿದ್ದೆ ನಾನಿವತ್ತು ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ. ಅದು ಕಲಸೋವಾಗ ಅಕಸ್ಮಾತ್ ಏನಾದರೂ ಗಟ್ಟಿ ಆದರೆ ಏನು ಮಾಡೋದು ಅಂತ ಕೇಳಿದ್ದೆ. ಅಕಸ್ಮಾತ್ ಗಟ್ಟಿ ಆದರೆ ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡ್ರೆ ಮತ್ತೆ ಅದು ಸ್ವಲ್ಪ ತೆಳ್ಳಗಾದಂಗೆ ಆಗುತ್ತೆ. ಆವಾಗ ಮತ್ತೆ ಮುದ್ದೆನ ಈ ಥರ ನೀಟಾಗಿ ಮಿತ್ಕೋಬಹುದು ಅಂತ ನಮ್ಮಮ್ಮ ಹೇಳಿದರು. ಸೊ ಹಾಗಾಗಿ ಅಷ್ಟೊಂದು ಏನು ಟೆನ್ಷನ್ ಆಗಲಿಲ್ಲ, ಸ್ವಲ್ಪ ಕೂಲಾಗೆ ಮಾಡಿದೆ. ಬಟ್ ಹಿಟ್ಟು ತಣ್ಣಗಾಗ್ಬಿಡುತ್ತೇನೋ, ಗಟ್ಟಿ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಮುದ್ದೆ ಮಾಡಾದ್ಮೇಲೆ ತುಂಬ ಗಟ್ಟಿ ಆದರೆ ತಿನ್ನೋದಕ್ಕೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ತೆಳುವಾಗಿರಬೇಕು, ಮುದ್ದೆ ಮಾಡಿದಾಗ ಸ್ವಲ್ಪ ಸಾಫ್ಟಾಗಿರಬೇಕು, ಆವಾಗಲೇ ಅದು ಒಂದು ಒಳ್ಳೆ ಟೇಸ್ಟನ್ನು ಕೊಡೋದು. ಸೊ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ. ಕವ್ಗಟ್ಟಿಗೆ ಮೇಲೆ ಆ್ಯಕ್ಚುಲಿ ಒಂದು ಕಾಲನ್ನು ಗಟ್ಟಿಯಾಗಿಟ್ಟಿರಬೇಕು, ಆವಾಗ ಅದು ತಪ್ಪಲೆ ಒಂದು ಕರೆಕ್ಟ್ ಹೋಲ್ಡಲ್ಲಿ ನಿಮಗೆ ಸಿಗುತ್ತೆ ಮುದ್ದೆ ಮಾಡುವಾಗ. ಇಲ್ಲ ಅಂತಂದರೆ ಅದು ಆವಾಗವಾಗ ಜಾರ್ತಾನೆ ಇರುತ್ತೆ. ಅದು ನನಗೆ ಹಿಟ್ಟು ಕಲಿಸ್ತಾ ಅಟ್ ದಿ ಎಂಡ್ ಗೊತ್ತಾಗ್ತಾ ಹೋಯಿತು. ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ನನಗೆ ಗೊತ್ತಾಗಲಿಲ್ಲ ಇದು ಹೇಗೆ ಮಾಡೋದು ಅಂತ. ಆ ಕಡೆಯಿಂದ ಈ ಕಡೆ ಕೂತ್ಕೊಳ್ಳೋದು, ಈ ಕಡೆಯಿಂದ ಆ ಕಡೆ ಕೂತ್ಕೊಳ್ಳೋದು, ಆ ಥರ ಒದ್ದಾಡ್ತಾನೆ ಇದ್ದೆ. ಬಟ್ ಒಂದು ಗ್ರಿಪ್ ಸಿಕ್ಕಿದ ಮೇಲೆ ಈಸಿಯಾಗಿ ನಾವು ಹಿಟ್ಟನ್ನು ಕಲಿಸ್ತಾ ಹೋಗ್ಬೋದು. ಟ್ರೈಪಾಡ್ಗೆ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟಿದ್ದೆ. ಒಂದೊಂದ್ಸರಿ ಅದು ಮೊಬೈಲು ಸ್ಕ್ರೀನ್ ಆಫ್ ಆಗೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಈ ಥರ ಹಿಟ್ಟು ಕಲಿಸೋವಾಗ ನೋಡಿದಾಗ ಮೊಬೈಲ್ ಸ್ಕ್ರೀನ್ ಬೇರೆ ಆಫ್ ಆಗೋಗ್ಬಿಟ್ಟಿತ್ತು. ನನಗೆ ಅದು ಬೇರೆ ಟೆನ್ಷನ್ ಆಯಿತು, ಏನಿದು ನಾನು ವಿಡಿಯೋ ಆನ್ ಮಾಡಿದ್ನಾ ಇಲ್ವಾ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದು ನೋಡಿದ್ರೆ ಸುಮ್ಮನೆ ಅದು ಮೇಲೆ ಸ್ಲೀಪ್ ಮೋಡ್ಗೆ ಹೋಗಿತ್ತು ಅಷ್ಟೇ, ಬಟ್ ವಿಡಿಯೋ ರೆಕಾರ್ಡ್ ಆಗ್ತಾಯಿತ್ತು. ನಾನೆಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ರೆಕಾರ್ಡ್ ಆಗ್ತಾನೆ ಇತ್ತು. ನಾನು ಜಸ್ಟ್ ಸ್ಕ್ರೀನ್ನ ಟಚ್ ಮಾಡಿ ನೋಡಿದ್ರೆ ಅದು ಆಟೋಮೆಟಿಕ್ಕಾಗಿ ವಿಡಿಯೋನೂ ಓಪನ್ ಆಯಿತು ಆ್ಯಂಡ್ ರೆಕಾರ್ಡಿಂಗ್ ಆಗ್ತಿದ್ದು ತೋರಿಸ್ತಾ ಇತ್ತು. ಆವಾಗ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಯಿತು. ಇವಾಗ ಆಲ್ಮೋಸ್ಟ್ ಎಷ್ಟೊಂದು ಹಿಟ್ಟನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಕಲಿಸ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿ ಸ್ವಲ್ಪ ಹಸಿ ಹಿಟ್ಟು ಥರ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಇವಾಗ ನನಗೆ ಸ್ವಲ್ಪ ಈ ಮುದ್ದೆ ಮಿದಿಯೋದು ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ ಇಲ್ಲಿಂದ. ಯಾಕಂದರೆ ಮುಕ್ಕಾಲು ಭಾಗ ಆಲ್ಮೋಸ್ಟ್ ನಾನು ಹಿಟ್ಟನ್ನ ನೀಟಾಗಿ ಮಿದ್ಬಿಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಸ್ವಲ್ಪ ಕೆಲವು ಗಂಟುಗಳ ಥರ ಎಲ್ಲ ಕಾಣಿಸ್ತಾ ಇದೆ, ಸ್ವಲ್ಪ ಹಸಿ ಹಿಟ್ಟೆಲ್ಲ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಇನ್ನೇನು ಅದು ಕೂಡ ನೀಟಾಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಇಷ್ಟು ಮಾಡೋದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ತುಂಬ ಒದ್ದಾಡಿದೆ. ಬಟ್ ಇಲ್ಲಿಂದ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಹೋಯಿತು, ತುಂಬ ಸಿಂಪಲ್ ಅಂತ ಅನ್ನಿಸ್ತಾ ಹೋಯಿತು. ಇಷ್ಟೇನಾ ಇದು, ಈಗ ಗ್ರಿಪ್ ಸಿಕ್ತು ಆ್ಯಕ್ಚುಲಿ ಮಾಡೋದಕ್ಕೆ. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಆ ಥರ ಅನಿಸಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ತಪ್ಪಲೆ ಒಳಗಡೆಯಿಂದ ಹಿಂಗೆ ಹಿಟ್ಟು ನಮ್ಮಮ್ಮ ಮಿದ್ಯೋದನ್ನು ನಾನು ನೋಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ ಇವಾಗ ಕಂಪ್ಲೀಟಾಗಿ ನಾನು ಹಿಟ್ಟನ್ನು ನೀಟಾಗಿ ಮಿದ್ದಿದ್ದಾಗಿದೆ. ಕೆಲವರು ಮಣೆ ಮೇಲೆ ಮುದ್ದೆನ ಮಾಡ್ತಾರೆ, ಆಮೇಲೆ ಇದು ತಟ್ಟೆ ಮೇಲೂ ಸಹ ಮಾಡ್ತಾರೆ. ಬಟ್ ನನ್ನ ಹತ್ರ ಮಣೆ ಇತ್ತು, ಹಾಗಾಗಿ ನಾನು ಮಣೆ ಮೇಲೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಸಣ್ಣ ಪಾತ್ರೆಗೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿರಬೇಕು. ಒಳಕಲ್ ಮೇಲೂ ಸಹ ನಾವು ಆ್ಯಕ್ಚುಲಿ ಮುದ್ದೆನ ಮಾಡಬಹುದು. ಸ್ವಲ್ಪನೇ ಹಿಟ್ಟನ್ನು ಕೆರೆಬಿಲ್ಲೆ ಸಹಾಯದಿಂದ ನಾನು ಆ್ಯಕ್ಚುಲಿ
ತಪ್ಪಲೆ ಒಳಗಿರೋ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಕೆರೆಬಿಲ್ಲೆ ಅಂತ ಅಂತಾರೆ, ಬಟ್ ಬೇರೆ ಕಡೆ ಏನಂತ ಅಂತ ನನಗೆ ಗೊತ್ತಿಲ್ಲ. ಸೊ ಸ್ವಲ್ಪನೇ ಹಿಟ್ಟನ್ನು ನಾನು ತಪ್ಪಲೆ ಒಳಗಿಂದ ಮಣೆ ಮೇಲೆ ಹಾಕ್ತಾ ಇದ್ದೀನಿ. ಯಾಕೆ ಇದನ್ನು ಯೂಸ್ ಮಾಡೋದು ಅಂದರೆ, ನೀಟಾಗಿ ಹಿಟ್ಟನ್ನು ತಪ್ಪಲೆ ಒಳಗಿಂದ ತೊಗೋಬೋದು. ಅದಕ್ಕೆಂದರೆ ಅದು ಅಂಟಿಸ್ತಾ ಇರುತ್ತಲ್ವ, ಕೈಗೆಲ್ಲ ಆಗಿಬಿಡುತ್ತೆ ಇಲ್ಲ ಅಂದರೆ ಒಂದು. ಇನ್ನೊಂದು, ಹಿಟ್ಟು ತುಂಬ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಕೆರೆಬಿಲ್ಲೆ ಯೂಸ್ ಮಾಡಿದ್ರೆ ಕೈ ಅಷ್ಟೊಂದು ಸುಡಲ್ಲ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀವಿ. ಮುದ್ದೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹಿಟ್ಟನ್ನೆಲ್ಲ ಚೆಕ್ ಮಾಡಿ ನೋಡಬೇಕು, ಅದರೊಳಗಡೆ ಗಂಟೆ ಏನಾದರೂ ಇದೆಯಾ ಅಂತ. ಅಕಸ್ಮಾತ್ ಗಂಟೆ ಏನಾದರೂ ಇದ್ದರೆ ಅಷ್ಟು ಪಾರ್ಟ್ ಮಾತ್ರ ನಾವು ರಿಮೂವ್ ಮಾಡಿ ಮುದ್ದೆನ ಮಾಡಬಹುದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮುದ್ದೆನ ಕಟ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಏನು ಮುದ್ದೆ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ದೊಡ್ಡ ಮುದ್ದೆನೇ ನಾನು ಆ್ಯಕ್ಚುಲಿ ಮಾಡಿದ್ದೀನಿ. ಹಳ್ಳಿ ಕಡೆ ಅಂತನೆಲ್ಲ, ಎಷ್ಟೋ ಕಡೆ ನಾವು ನೋಡ್ದಂಗೆ ಮುದ್ದೆನ ತುಂಬ ದೊಡ್ಡ ಮುದ್ದೆಗಳೆಲ್ಲ ಮಾಡಿರ್ತಾರೆ. ನಾನು ನನ್ನ ಪ್ರಕಾರ ಸ್ವಲ್ಪ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಇರೋವಂಥ ಮುದ್ದೆನ ಮಾಡ್ತಾ ಇದ್ದೀನಿ. ಸೊ ಈ ಥರ ಮುದ್ದೆ ನಾವು ತಿರುಗಿಸ್ತಾ ಇರುವಾಗ ಸ್ವಲ್ಪ ಕೈಗೆ ಅಂಟಿಸಬಹುದು ಅಥವಾ ಮಣೆಗೂ ಸಹ ಅಂಟಿಸಬಹುದು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೈಗೆ ಅವಾಗವಾಗ ಹಾಕ್ಕೊಳ್ತಾ ಇರಬೇಕು, ಜೊತೆಗೆ ಮಣೆಗೂ ಸ್ವಲ್ಪ ಅವಾಗವಾಗ ನೀರನ್ನು ಹಾಕ್ತಾ ಇರಬೇಕು. ಆವಾಗ ಮುದ್ದೆ ಮಣೆಗಾಗಲಿ ಅಥವಾ ಕೈಗಾಗಲಿ ಅಂಟೋದಿಲ್ಲ, ತುಂಬ ಚೆನ್ನಾಗಿ ರೌಂಡಾಗಿ ಮುದ್ದೆ ಬರುತ್ತೆ. ನಾನು ಮಾಡಿದ ಮುದ್ದೆ ಆಲ್ಮೋಸ್ಟ್ ಒಂದು 3 ಮುದ್ದೆ ಆಯಿತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತಲ್ಲ, ಅದನ್ನು ನಮ್ಮ ಕಡೆ ತಳ ಕೆರೆದಿದ್ದು ಅಥವಾ ತಳ ಬೆಳೆದಿದ್ದು ಮುದ್ದೆ ಅಂತ ಹೇಳ್ತಾರೆ. ಅದು ಅಷ್ಟೊಂದು ಫೈನಾಗಿ ಕಾಣೋದಿಲ್ಲ, ಅದನ್ನು ಮುದ್ದೆ ಮಾಡಿದಾಗ ಸ್ವಲ್ಪ ತರ್ಕಾಗಿರುತ್ತೆ. ಸೊ ಪರವಾಗಿಲ್ಲ, ನಾನು 3 ಮುದ್ದೆ ಆದರೂ ಸ್ವಲ್ಪ, ಅಂದರೆ ನಾನು 1 ಮುದ್ದೆ ತಿನ್ಬೋದು ಅಷ್ಟೇ ಒಂದು ಹೊತ್ತಿಗೆ. ಇನ್ನೆರಡು ಎಕ್ಸ್ಟ್ರಾ ಮುದ್ದೆ ತಳ ಬೆಳೆದಿದ್ದ ಮುದ್ದೆನೂ ಸೇರಿಸಿದ್ರೆ 3 ಮುದ್ದೆ ಇತ್ತು. ಅದನ್ನು ನಾನು ಆ್ಯಕ್ಚುಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಯಾವಾಗ ಬೇಕಾದರೂ ಅದನ್ನು ಮೊಸರು ಅಥವಾ ಮಜ್ಜಿಗೆ ಜೊತೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಬಿಟ್ಟು ತಿಂದರೆ ಅದು ಒಳ್ಳೆ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಇದು ರಾಗಿ ಗಂಜಿ ಅಂತ ಮಾಡ್ತಾರಲ್ವ, ಡಯಟ್ ಇರೋರೆಲ್ಲ ಸುಮಾರು ಜನ ರಾಗಿ ಗಂಜಿ ಎಲ್ಲ ಕುಡಿತಿರ್ತಾರೆ, ನೀವು ನೋಡಿರ್ಬೋದು. ಸೊ ಅದೇ ಥರದ್ದು ಒಂದು ಒಳ್ಳೆ ಸೂಪರ್ ಟೇಸ್ಟ್ನ ಕೊಡುತ್ತೆ. ಆ್ಯಕ್ಚುಲಿ ಮುದ್ದೆ ಬಿಸಿ ಇರುವಾಗ ತಿನ್ನೋದು ಒಂಥರ ಟೇಸ್ಟ್ ಆದರೆ, ಅದು ತಣ್ಣಗಾದ್ಮೇಲೆ ಬೆಳಗ್ಗೆ ಹೊತ್ತು ಅದಕ್ಕೆ ಮಜ್ಜಿಗೆ ಅಥವಾ ಮೊಸರಿನ ಜೊತೆ ಹಾಕ್ಕೊಂಡು ತಿನ್ನೋದು ಅದು ಇನ್ನೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ನಮ್ಮನೇಲಿ ಏನಾದರೂ ಎಕ್ಸ್ಟ್ರಾ ಮುದ್ದೆ ಮಿಕ್ಕಿದ್ರೆ ನಾವು ಅದನ್ನು ಹಾಗೆ ಮಾಡ್ತಿದ್ದು, ಅಂದರೆ ಬೆಳಗ್ಗೆ ಹೊತ್ತು ಅದನ್ನು ಮಜ್ಜಿಗೆ ಜೊತೆಗೋ ಅಥವಾ ಮೊಸರಿನ ಜೊತೆಗೋ ಕಲಿಸ್ಕೊಂಡು, ಕೆಲವೊಂದ್ಸರಿ ಅದಕ್ಕೆ ಉಪ್ಪಿನಕಾಯಿನೂ ಸ್ವಲ್ಪ ಹಾಕಿ ಕಲಿಸ್ಕೊಂಡು ತಿಂತಾ ಇದ್ವಿ. ಅದು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಅಕಸ್ಮಾತ್ ನಿಮ್ಮ ಮನೇಲೂ ಮುದ್ದೆ ಏನಾದರೂ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡಬೇಡಿ, ಬಿಸಾಕಬೇಡಿ, ಬೆಳಗ್ಗೆ ಹೊತ್ತು ತಿನ್ನೋಡಿ, ಅದು ತುಂಬ ಒಳ್ಳೆಯದು. ಆಲ್ಮೋಸ್ಟ್ ರಾಗಿ ಗಂಜಿ ಥರನೇ ಇರುತ್ತೆ. ಇನ್ನು ಕೆಲವು ಕಡೆ ನೀವು ನೋಡಿರ್ತೀರಾ, ಮುದ್ದೆ ಜೊತೆಗೆ ಅಕ್ಕಿ ನುಚ್ಚನ್ನು ಸಹ ಸೇರಿಸಿ ಮುದ್ದೆ ಮಾಡ್ತಾರೆ. ಆ್ಯಂಡ್ ಕೆಲವೊಬ್ಬರು ಅನ್ನ ಮಿಕ್ಕಿರುತ್ತಲ್ಲ, ಅದನ್ನು ಸಹ ಮುದ್ದೆ ಜೊತೆಗೆ ಹಾಕಿ ಮುದ್ದೆ ಮಾಡ್ತಾರೆ. ಬಟ್ ನಮ್ಮ ಕಡೆ ನಾವು ಅದನ್ನೆಲ್ಲ ಮಾಡೋದಿಲ್ಲ. ಬರೀ ಈ ಥರ ಪ್ಲೇನ್ ರಾಗಿ ಹಿಟ್ಟನ್ನು ಬಳಸಿ ನಾವು ಮುದ್ದೆ ಮಾಡೋದು ಜಾಸ್ತಿ. ಬಟ್ ನಾನು ಬೇರೆಯವ್ರ ಮನೆಯಲ್ಲಿ ಊಟ ಮಾಡಿದಾಗ ಕೆಲವೊಂದು ಸರಿ ನಾನು ಈ ಥರ ಅನ್ನ ಮಿಕ್ಸ್ ಮಾಡಿರ್ತಾರಲ್ಲ, ಆ ಥರದ್ದು ಮುದ್ದೆನೂ ಸಹ ಟೇಸ್ಟ್ ಮಾಡಿ ನೋಡಿರ್ತೀನಿ. ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಟ್ ನುಚ್ಚಕ್ಕಿ ಮಿಕ್ಸ್ ಮಾಡಿರೋಂಥ ಮುದ್ದೆನ ನಾನು ಇವತ್ತವರೆಗೂ ತಿಂದಿಲ್ಲ. ಅದು ಹೇಗಿರುತ್ತೆ ಅನ್ನೋ ಟೇಸ್ಟು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇವತ್ತು ಮುದ್ದೆ ಮಾಡೋವಾಗ ಅನ್ನ ಏನೂ ನನ್ನ ಹತ್ರ ಮಿಕ್ಕಿದ್ದಿರಲಿಲ್ಲ, ಹಾಗಾಗಿ ನಾನು ಬರೀ ರಾಗಿ ಹಿಟ್ಟಲ್ಲೇ ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ಮಿಕ್ಕಿದ್ದಿದ್ರೆ ತೋರಿಸ್ಬೋದಿತ್ತು, ಅದು ಒಂದು ಸ್ವಲ್ಪ ಇದ್ರ ಜೊತೆಗೆ ಆ್ಯಡ್ ಮಾಡಿ ಒಂದು ಸಪ್ರೇಟ್ ಮುದ್ದೆ ಮಾಡಿ ತೋರಿಸ್ಬೋದಿತ್ತು. ನಾನು ಮುದ್ದೆ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಟೈಮೇ ತೊಗೊಂಡೆ ಅಂತ ಅನಿಸುತ್ತೆ, ಯಾಕೆಂದರೆ ವೀಡಿಯೋನು ಮಾಡ್ತಿದ್ದೆ ಜೊತೆಯಲ್ಲಿ. ಆ್ಯಂಡ್ ಮುದ್ದೆ ಕಲ್ಸೋದು ಬೇರೆ ಇದೆ ಫಸ್ಟ್ ಟೈಮ್, ಅಂದರೆ ಮುದ್ದೆ ಮಾಡ್ತಿರೋದೇ ಫಸ್ಟ್ ಟೈಮು, ಬಟ್ ಕಲಿಸೋದಕ್ಕೆಲ್ಲ ಸ್ವಲ್ಪ ಜಾಸ್ತಿ ನಾನು ಟೈಮ್ನ ತೊಗೊಂಡೆ ಅಂತ ನನಗೆ ಅನ್ನಿಸ್ತು. ಬಟ್ ಮುದ್ದೆನ ಕಟ್ಟೋದು ತುಂಬ ಈಸಿಯಾಗಿತ್ತು ನನಗೆ, ಯಾಕಂದರೆ ನಾನು ಸುಮಾರು ವರ್ಷದಿಂದ ನಮ್ಮಮ್ಮ ಮುದ್ದೆ ಮಾಡೋದನ್ನೆಲ್ಲ ನಾನು ನೋಡಿದ್ದೀನಲ್ವ, ಹಾಗಾಗಿ ಹೀಗೆ ಮಾಡೋದು ಅಂತ ಗೊತ್ತಿತ್ತು. ಬಟ್ ಹಿಟ್ಟನ್ನು ಕಲಿಸೋದು ಸಹ ತುಂಬ ವರ್ಷದಿಂದ ನೋಡಿದ್ದೆ ನಾನು, ಅವ್ರು ಹೇಗೆ ಮಾಡ್ತಾರೆ ಅಂತ. ಬಟ್ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕು ಅದನ್ನು ಮಾಡೋದಕ್ಕೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡೋದಕ್ಕೇನೋ ಗೊತ್ತು, ಹೇಗೆ ಕಲಿಸೋದು ಅಂತ ಗೊತ್ತು, ಬಟ್ ಕಲ್ಸೋಕ್ಕಾಗ್ತಾ ಇರಲಿಲ್ಲ ನನಗೆ ಅಷ್ಟೇ. ಆ್ಯಂಡ್ ನನಗೆ ಅಷ್ಟಾಗಿ ಪ್ರಾಕ್ಟೀಸ್ ಕೂಡ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇದ್ದಿದ್ದು. ನಾನು ಅಂದ್ಕೊಂಡೆ ಇಷ್ಟು ಚೆನ್ನಾಗಿ ಮೇ ಬಿ ನಾನು ಮುದ್ದೆನ ಮಾಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಪ್ರಕಾರ ನಾನು ಮುದ್ದೆನ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಬೇರೆ ಒಂದು ರೆಸಿಪಿಗಳಿಗೆ ಕಂಪೇರ್ ಮಾಡಿದ್ರೆ ನಾನು ಏನು ಮುದ್ದೆ ಮಾಡಿದ್ದೀನಿ ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ನಾನು ಆಲ್ಮೋಸ್ಟ್ ಒಂದು 3 ಮುದ್ದೆ ಮಾಡೋದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. 3 ಮುದ್ದೆ ಆಗಿದ್ದು, ಲಾಸ್ಟ್ ಒನ್ ಬಂದು ತಳ ಬಳ್ದಿದ್ದು, ಅದನ್ನು ನಾನು ವಿಡಿಯೋನ ಹಾಕಿಲ್ಲ, ಯಾಕಂದರೆ ಮೊಬೈಲ್ ಬ್ಯಾಟ್ರಿ ಲೋ ಆಗಿತ್ತು ನಾನು ಇಷ್ಟು ಮಾಡೋದ್ರೊಳಗಡೆ. ಆಮೇಲೆ ಇದು ಹಿಟ್ಟಿನ ಡಬ್ಬೆಗೆ ಹಿಟ್ಟೆಲ್ಲ ಈ ಥರ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಅದನ್ನು ಸಹ ನಾವು ಈ ಕೆರೆಬಿಲ್ಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈಸಿಯಾಗಿ ರಿಮೂವ್ ಮಾಡಬಹುದು. ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ಥರ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ಲಾಸ್ಟ್ ಮುದ್ದೆ ಸ್ವಲ್ಪ ಚಿಕ್ಕದಾಯಿತು, ಬೇರೆ 2 ಮುದ್ದೆ ಮಾಡೋದ್ನಲ್ಲ ಅಷ್ಟು ಒಂದು
ಅಷ್ಟು ದಪ್ಪ ದಪ್ಪ ಮುದ್ದೆ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ನನಗೆ. ಮೊಬೈಲಿಗೆ ಚಾರ್ಜ್ ಹಾಕಬೇಕು ಅನ್ನೋದೇ ಮರ್ತೋಗಿ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನೋಡಿ, ಆಲ್ಮೋಸ್ಟ್ ಕಂಪ್ಲೀಟಾಗಿ ಎಲ್ಲ ಹಿಟ್ಟನ್ನು ಉಪಯೋಗಿಸ್ಬಿಟ್ಟಿದ್ದೀನಿ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಸ್ವಲ್ಪ ಟೈಮಲ್ಲೇ ಎಷ್ಟೊಂದು ಮುದ್ದೆಗಳನ್ನ ಮಾಡಿಬಿಡ್ತಿದ್ರು. ಅವರ ಒಂದು ಸ್ಪೀಡಿಗೆ ಮ್ಯಾಚ್ ಮಾಡೋದು ಆ್ಯಕ್ಚುಲಿ ತುಂಬಾ ಕಷ್ಟ. ಅವ್ರಿಗೆ ತುಂಬ ಪ್ರಾಕ್ಟೀಸ್ ಇರುತ್ತೆ ಆ್ಯಂಡ್ ಅವ್ರು ನಮಗಿಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಅಫ್ಕೋರ್ಸ್ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು ಒಂದು ಮುದ್ದೆ ಮಾಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಮುದ್ದೆಗಳನ್ನು ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಒಂದು ನಾನು ಹೇಳಿದ್ನಲ್ಲ, ಅದೊಂದು ತಳ ಬಳ್ಳಿದ್ದು ಒಂದು ಮುದ್ದೆನ ಮಾಡಿದೆ, ಬಟ್ ಅದರದ್ದು ವೀಡಿಯೋನ ನಾನು ಇಲ್ಲಿ ಹಾಕಿಲ್ಲ ಅಷ್ಟೇ. ಸೊ ಫೈನಲಿ ಮುದ್ದೆ ಮಾಡಿದ್ದು ಕಂಪ್ಲೀಟ್ ಮಾಡಿದ್ದೀನಿ. ಮುದ್ದೆ ರೆಡಿಯಾಗಿದೆ. ಇವಾಗ ಮುದ್ದೆ ಜೊತೆಗೆ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಮೊಸರು ಬಜ್ಜಿ ಮಾಡೋದಕ್ಕೆ ಒಂದು ಬಾಣಲೆಗೆ ನಾನು ಇವಾಗ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹೊತ್ತು ಎಣ್ಣೆ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಬೇಕು. ಎಣ್ಣೆ ಬಿಸಿಯಾಗಾದಮೇಲೆ 1 ಸ್ಪೂನಷ್ಟು ಸಾಸಿವೆನ ನಾನು ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕಾದ್ಮೇಲೆ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಅರ್ಧ ಬೌಲಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಸಹ ಹಾಕ್ತಾ ಇದ್ದೀನಿ. ಆ್ಯಂಡ್ ಈರುಳ್ಳಿನ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಹಾಗಾಗಿ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಟೈಮ್ ಆಗುತ್ತೆ. ಅಟ್ಲೀಸ್ಟ್ ಒಂದು 3 to 5 ಮಿನಿಟ್ಸ್ವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿಗಳನ್ನ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸಹ ಬೇರೆ ಇಂಗ್ರೀಡಿಯೆಂಟ್ಸ್ಗಳ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿ ಅರ್ಧ ಲೀಟ್ರ್ ಮೊಸರನ್ನ ಕಂಪ್ಲೀಟಾಗಿ ಇದ್ರೊಳಗಡೆ ಸೇರಿಸ್ಬೇಕು. ಮೊಸರಿನ ಜೊತೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿನ ಇನ್ನೂ ಸ್ವಲ್ಪ ಥಿನ್ ಮಾಡಬೇಕು ಅಂದರೆ ಅಥವಾ ತೆಳುವಾಗಿ ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ನಾವು ಹಾಕ್ಕೊಳ್ಬಹುದು. ಒಂದು ಅರ್ಧ ಗ್ಲಾಸಷ್ಟು ನಾವು ನೀರನ್ನು ಹಾಕ್ಕೊಳ್ಬಹುದು. ನೀರು ಹಾಕಿದ್ರೆ ಏನಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪನ್ನು ಸಹ ಜಾಸ್ತಿ ಹಾಕಬೇಕಾಗತ್ತೆ ಆವಾಗ. ಸೊ ಆ ಟೇಸ್ಟು ಹೇಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೋಬೇಕು ಮತ್ತು ನೀರನ್ನು ಸಹ ಹಾಕ್ಕೊಳ್ಬೇಕು. ನಾನಿಲ್ಲಿ ನೀರನ್ನು ಉಪಯೋಗಿಸ್ತಾ ಇಲ್ಲ. ಕೆಲವೊಂದು ಸರಿ ಜಾಸ್ತಿ ಮುದ್ದೆಗಳು ಮಾಡಿ ಅಕಸ್ಮಾತ್ ಮೊಸರು ಬಜ್ಜಿ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀರನ್ನು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಬಹುದು. ಬಟ್ ನಾನು ಮಾಡಿರೋ ಅಂಥ 3 ಮುದ್ದೆಗೆ
ಇಷ್ಟು ಸಾಕು ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ನಾನು 3 ಇವಾಗಲೇ ತಿನ್ನೋದಿಲ್ಲ, 1 ಮಾತ್ರ ತಿಂತೀನಿ, ಮಿಕ್ಕಿದ್ದನ್ನು ಬೆಳಗ್ಗೆಗೆ ಇಟ್ಕೊಳ್ತೀನಿ. ಹಾಗಾಗಿ ನನಗೆ ಇಷ್ಟೇ ಮೊಸರು ಬಜ್ಜಿ ಸಾಕು. ಸೊ ಮೊಸರು ಬಜ್ಜಿ ರೆಡಿಯಾಗಿದೆ. ಫಸ್ಟ್ ನಾನು ಆಕ್ಚುಲಿ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿದ್ದೆ, ಆಮೇಲೆ ಮನೇಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಇವಾಗ ಆ ಥರ ಮಾಡಿ 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 ಬೇರೆ ಯಾವ್ದಾದ್ರು ರೆಸಿಪಿ ಟ್ರೈ ಮಾಡೋಣ ಅಂತ ಒಂದೊಂದ್ಸರಿ ಅನ್ಕೊಳ್ತಿದ್ದೆ. ಸೊ ಹಾಗೆ 1 by 1 ರೆಸಿಪಿಗಳನ್ನ ಟ್ರೈ ಮಾಡಿ ಮಾಡಿ ಒಂಥರ ಕುಕಿಂಗ್ ಕಡೆ ನಾನು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಓಕೆ, ಒಂದಿನ ಚೆನ್ನಾಗಾಗುತ್ತೆ, ಒಂದಿನ ಚೆನ್ನಾಗಾಗಲ್ಲ. ಯಾವಾಗಾದ್ರೂ ಚೆನ್ನಾಗಾದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ನಾವು ಮಾಡಿ ಅದನ್ನ ಟೇಸ್ಟ್ ಮಾಡಿ ನೋಡೋದೇ ಒಂಥರ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅದು. ಓಕೆ, ನಾನು ಏನೋ ಒಂದು ಚೆನ್ನಾಗಿ ಮಾಡಿದೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಅದೇ ತರ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಆಗ್ತಾ ಜಾಸ್ತಿ ನಾನು ಈ ನಡುವೆ ಕುಕಿಂಗ್ ವಿಡಿಯೋಸ್ನೇ ಮಾಡ್ತಾ ಇದ್ದೀನಿ, ರೆಸಿಪಿಗಳನ್ನ ಹೊಸದು ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಏನೋ ಒಂಥರ ಒಂದು ಒಳ್ಳೆ ಖುಷಿ ಸಿಗುತ್ತೆ ನಾವೇನೋ ಒಂದು ಮಾಡ್ಕೊಂತಿದ್ರೆ. ಅಟ್ಲೀಸ್ಟ್ 2 to 3 days ಒನ್ಸ್ ಅಥವಾ 2 days ಒನ್ಸ್ ಆದ್ರೂ ಏನಾದ್ರೂ ಒಂದು ಈ ತರದ್ದು ಒಂದು ನನ್ಗೇನಾದ್ರೂ ತಿನ್ಬೇಕು ಅನ್ನೋಂತ ಏನಾದ್ರು ಕ್ರೇವಿಂಗ್ ಇದ್ರೆ, ಯಾವ್ದಾದ್ರು ಒಂದು ಹೊಸದೇನಾದ್ರೂ ತಿಂಡಿ ಅಥವಾ ಊಟ ಟ್ರೈ ಮಾಡ್ಬೇಕು ಅನ್ನೋದಿದ್ರೆ ಅದನ್ನ ಮಾಡ್ತಾ ಇರ್ತೀನಿ. ಸೊ ಅವಾಗ ವಿಡಿಯೋಸ್ನ ಕೂಡ ನಾನು ಶೂಟ್ ಮಾಡ್ತಿರ್ತೀನಿ. ಯಾವ್ದಾದ್ರು ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ಬೇಕು ಅಂತ ನನ್ಗೆ ಅನ್ಸಿದ್ರೆ ಅದನ್ನ ಮಾಡ್ತೀನಿ. ಅಂದ್ರೆ ಏನಾದ್ರು ತಿನ್ಬೇಕು ಚೆನ್ನಾಗಿರೋದು ಅಂತ ಅನ್ಕೊಂಡಾಗ ಯಾವ್ದಾದ್ರು ಒಂದೇನಾದ್ರು ಟ್ರೈ ಮಾಡ್ತಿರ್ತೀನಿ. ಅದೇ ತರ ಮುದ್ದೆನೂ ಅಷ್ಟೇ ತಿನ್ಬೇಕು ಅಂತ ತುಂಬಾ ದಿನದಿಂದ ಅನ್ಸಿತ್ತು, ತುಂಬಾ ತಿಂಗಳುಗಳಿಂದ ಅನ್ಸಿತ್ತು. ಅದಕ್ಕೋಸ್ಕರ ನಾನು ಮಾಡಿದೆ. ಐ ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನೇ ನಾನು ತೋರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ಬಿಕಾಸ್ ನಾನು 100% ಗ್ಯಾರಂಟಿ ಕೊಡ್ತೀನಿ ನಾನು ಮುದ್ದೆ ಚೆನ್ನಾಗಿ ಮಾಡಿದೀನಿ ಅಂತ. ಅಂಡ್ ನೀವು ಸಹ ಚೆನ್ನಾಗಿ ಮಾಡಬಹುದು ಈ ಒಂದು ಪ್ರಾಸೆಸ್ ನ ಫಾಲೋ ಮಾಡಿದ್ರೆ. ಬಟ್ ಟ್ರೈ ಮಾಡಬೇಕು. ಅದು ಮುದ್ದೆನ ಕಲ್ಸೋದೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಷ್ಟೇನೆ. ಅದನ್ನ ಮಾಡಿದ್ರೆ ಮೇ ಬಿ ನೀವು ಸಹ ಮುದ್ದೆನ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.